ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಸಂಡೇ ಬೆಳಗ್ಗೆ 7 ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ. ಸಂಡೇ ಅಂದ್ಕೊಂಡು ಒಂಚೂರು ಲೇಟಾಗಿ ಆದ್ರೂ ಕೆಲಸ ಹಿಂದೆ ಮುಂದೆ ಆಗೇ ಬಿಡ್ತಾವೆ. ಅದು ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟೈತಿ. ಹೆಂಗೂ ನಿನ್ನೆ ಸ್ವಲ್ಪ ಬೇಗನೆ ಮಲಗಿಬಿಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಒಂದು 7 ಗಂಟೆ ಸುಮಾರು ಎದ್ಬಿಟ್ನಿ. 7:30 8 ಆಗಿಬಿಟ್ರೆ ನನಗೇನಾಗ್ಬಿಡ್ತೈತೆ ಅಂದ್ರೆ ಮಾರ್ನಿಂಗ್ ಕೆಲಸ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು, ಒನ್ ಡೇ ಫುಲ್ ಮುಗ್ದ ಹೋಯ್ತು ಅನಿಸ್ಬಿಡ್ತೈತಿ. ಸೊ ಹಾಗಾಗಿ ಬೇಗ ಅಂದರೂ ಒಂದು 7 ಗಂಟೆಗೆ ಎದ್ನಿ. ನಮ್ಮ ಚಿಂಟು ಅಂತೂ ಇನ್ನೂ ಮಲಗಿದಾನು. ಅವ್ನು ನಿದ್ದೆ ಅಂದ್ರೆ ಪ್ರಾಣ ಅಂತ ಹೇಳ್ಬೋದು. ಎಷ್ಟು ನಿದ್ದೆ ಹೊಡೆದ್ರೂ ಸಾಕಾಗಿಲ್ಲ ಅವಂಗೆ. ನಾವು ಬಿಟ್ಟರೆ ಅವ್ನು 9:30 ಆದರೂ ಹೇಳೋದಿಲ್ಲ, ಹಂಗೆ ನಿದ್ದೆ ಹೊಡಿತಾನು. ಹೋಗಲಿ, ಡೈಲಿ ಬೆಳಗ್ಗೆ ಸ್ಕೂಲ್ ಹೋಗುವಾಗ ಎದ್ದಿರ್ತಾನಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದು ನಾನು. ಯಾಕಂದ್ರೆ ಒಂದು ಕ್ರಿಸ್ಮಸ್ ಹಾಲಿಡೇಸ್ ಐತಿ, ಇನ್ನೊಂದು 3-4 ದಿವಸ ಆದ್ರೆ ಒಂದು ಸ್ಕೂಲ್ ಶುರು ಆಗಿಬಿಡ್ತೈತಿ. ಇನ್ನು ಎಂಜಾಯ್ ಮಾಡತ್ತಾನ ಅವನು, ಆರಾಮ್ ಟಿ ವಿ ನೋಡ್ಕೊತ ಫ್ರೆಂಡ್ಸ್ ಮನೆಗೆ ಓಡಾಡ್ಕೊತ. ಹಂಗೆ ನಾಷ್ಟಕ್ಕೆ ನಾನು ನೆನ್ನೆ ನೈಟನ್ನು ದೋಸೆ ಹಿಟ್ಟನ್ನು ರುಬ್ಬಿಟ್ಟೇನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಸ್ವಲ್ಪ ಟೈಮು ಹಿಡಿತೈತಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಟೊಮ್ಯಾಟೊ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡೇನಿ. ನಾನು ಈ ಕ್ರಿಸ್ಮಸ್ ರಜೆಗೆ ಊರಿಗೆ ಹೋಗಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ನಿ. ಶ್ರೇಯಸ್ಸಂದು ರಜಾ ಇಲ್ಲ, ಮತ್ತು ನಾನು ಚಿಂಟು ಹೋಗಿಬಿಟ್ರೆ ಅವನದು ಊಟದ ಸರಿ ಹೋಗೋಂಗಿಲ್ಲ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ನಿ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಟೈಮ್ 7:30. ಚಿಂಟು ಹೇಳೋದು ಒಂದು 8-8:30 ಆಗ್ತೈತಿ. ಆರಾಮ್ ನಿದ್ದೆ ಹೊಡಿತಾನವ. ರಜಾ ಬಿಟ್ಟಾಗಿಂದ ಇಲ್ಲಿವರೆಗೂ 8:30-9 ಶಿಸ್ತು ನಿದ್ದೆ ಹೊಡಿತಾನೋ. ಹೋಗಲಿ ಬಿಡು, ಸ್ಕೂಲ್ ಅಂತೂ ಹೆಂಗೂ ಇಲ್ಲ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ನಮ್ಮ ಮನೆಯವ್ರದ್ದು ನೈಟ್ ಶಿಫ್ಟ್ ಇರ್ತೈತಲ್ಲ, ಹಾಗಾಗಿ ಸ್ವಲ್ಪ ಅವರು ಈಗ ಲೇಟಾಗಿ ಹೇಳತ್ತಾರು. ಚಿಂಟುನ ಸ್ಕೂಲ್ ಇದ್ದಾಗ ಏನು ಮಾಡ್ತಿದ್ರು ಅಂದ್ರೆ ಒಂದು 7 ಗಂಟೆಗೆ ಎದ್ಬಿಡ್ತಿದ್ರು. ಅವ್ನು ಸ್ವಲ್ಪ ರೆಡಿ ಮಾಡೋದು ಅದು ಇದು ಇರ್ತೈತೆ ಅಂಥೇಳಿ ನನಗೂ ಹೆಲ್ಪ್ ಮಾಡೋಕ್ಕಂತ ಎದ್ಬಿಡೋರು. ಈಗ ರಜಾ ಆಯ್ತಲ್ಲ ಸ್ಕೂಲು, ಹಾಗಾಗಿ ನಾನು ಬಿಟ್ಟೇನೆ ಪಾಪ ಮಲ್ಕೊಳ್ಳಿ ಅಂತಕ್ಕಂದ್ರೆ ನಿದ್ದೆ ಆಗಂಗಿಲ್ಲ ಅವ್ರಿಗೆ ಸರಿಯಾಗಿ ಚಿಂಟುನ ಸ್ಕೂಲ್ ಇದ್ದಾಗ. ನೋಡ್ರಿ, ಈಗ ನಮ್ಮ ಗ್ರೀನ್ ಟೀ ಪ್ರೋಗ್ರಾಮ್ ನಡೆದೈತಿ. ತಲೆ ತೊಳ್ಕೊಬೇಕಂತ ಹೇಳಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡೇನಿ. 2-3 ದಿವಸ ಆಗಿತ್ತು ಎಣ್ಣೆ ಹಚ್ಕೊಳಕ್ಕಾಗಿರಲಿಲ್ಲ. ಎಣ್ಣೆ ಹಚ್ಕೊಳ್ಳೋದು ನಾನು ತಲೆ ಅಂತೂ ತೊಳ್ಕೊಳಂಗಿಲ್ಲ. ಮೊದಲು ನಂದು ಡ್ರೈ ಹೇರ್ಸು. ಅಕಸ್ಮಾತ್ ಹಂಗೆ ನಾ ಏನಾದರೂ ತಲೆ ಮೇಲೆ ನೀರು ಹಾಕ್ಕೊಂಬಿಟ್ನೆ, ತಲೆ ಸ್ನಾನ ಮಾಡಿದ್ದೆ ಅಂದ್ರೆ ಅವು ಇನ್ನೂ ಒಂಥರ ಇಷ್ಟು ದಪ್ಪ ಎದ್ದು ನಿಂತಂಗೆ ಆಗಿಬಿಡ್ತಾವೆ ಕೂದಲು. ಸೊ ಎಣ್ಣೆ ಹಚ್ಕೊಂಡು ನಾನು ತಲೆ ಜಳಕ ಮಾಡಿರ್ತೇನೆ. ಕರ್ಲಿ ಹೇರ್ಸ್ ನೋಡಿರಿ, ಕೆಲವೊಬ್ಬರಿಗೆ ಕರ್ಲಿ ಹೇರ್ಸ್ ಇಷ್ಟ, ನನಗೆ ಸಿಲ್ಕಿ ಹೇರ್ಸ್ ಇಷ್ಟ. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಕರ್ಲಿ ಹೇರ್ಸ್ ಇರೋರಿಗೆ ಎಷ್ಟು ಹೇರ್ ಫಾಲ್ ಆದ್ರೂ ಕೂದಲು ಉದುರ್ದಂಗೆ ಅನ್ಸಂಗಿಲ್ಲ, ಒಂಥರ ಎದ್ದು ನಿಂತಂಗೆ ಅನ್ನಿಸ್ತಿರ್ತಾವೆ. ಅದೊಂದು ಪ್ಲಸ್ ಪಾಯಿಂಟು. ಅದರ ಲುಕ್ ವೈಸ್ ಅಂತೂ ನನಗೆ ಕೂದಲು ಸಾಫ್ಟ್ ಸಿಲ್ಕಿ ಇರ್ತಾವಲ್ಲ, ಆ ಕೂದಲು ಒಂಥರ ಚೆಂದ ಅನ್ನಿಸ್ತಾವೆ ನನಗೆ. ಹಂಗೆ ನೋಡಿರಿ, ಟೊಮ್ಯಾಟೊ ಚಟ್ನಿ ಮಾಡೋಕ್ಕೆ ಒಗ್ಗರಣೆ ಮಾಡಿ ಇಟ್ಕೊಂಡೇನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟು ಹಾಕಿರ್ತದೆ ನೋಡಿರಿ ಒಗ್ಗರಣೆಗೆ. ಲೈಟಾಗಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ರೌಂಡು ಮಿಕ್ಸಿ ಒಳಗೆ ತಿರುಗಿಸ್ಕೊಂಡು, ಬೇಕಂದರೆ ಇನ್ನೊಂದು ಸಾರಿ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ನೀವು ಒಗ್ಗರಣೆ ಕೊಡ್ಬೋದು. ಹಂಗೆ ಡಯಟ್ ಮಾಡೋರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತೋರಿಸ್ಕೊಡತ್ತೇನೆ ನಾನು. ಸೋಯಾ ಚಂಕ್ಸ್ ಇರ್ತಾವಲ್ಲ, ಅದನ್ನು ಬಿಸಿನೀರೊಳಗೆ ಹಾಕಿ ಒಂದು 10-15 ನಿಮಿಷ ಬಿಡತ್ತೇನೆ ಸಾಫ್ಟ್ ಆಗೋವರೆಗೂ. ಡಯಟ್ ಮಾಡೋರು ಬೆಳಗಿನ ನಾಷ್ಟ ಬೇಡಪ್ಪ ಅಂದಾಗ ಇದನ್ನು ನೀವು ತೊಗೋಬೋದು, ಭಾಳ ಹೆಲ್ದಿ. ಈಗ ಬಿಸಿ ನೀರೊಳಗೆ ಒಂದು 10-15 ನಿಮಿಷ ನಾನು ನೆನೆಯಾಗಿ ಬಿಡತ್ತೇನೆ. ಅಷ್ಟೊತ್ತಿಗೆ ನೋಡ್ರಿ, ಇಲ್ಲೇ ಚಟ್ನಿ ಕೂಡ ರೆಡಿ ಆಗೈತಿ. ಈ ಥರ ರುಬ್ಕೊಂಡಿರಬೇಕು ನುಣ್ಣಗೆ. ನಾನೇನು ಮತ್ತೊಂದು ಸರಿ ಇದಕ್ಕೆ ಒಗ್ಗರಣೆ ಕೊಡತ್ತಿಲ್ಲ, ನೀವು ಬೇಕು ಅಂದ್ರೆ ಒಗ್ಗರಣೆ ಕೊಟ್ಕೋಬೋದು. ಈಗ ನೋಡಿರಿ, ಬಿಸಿ ಬಿಸಿಯಾದ ದೋಸೆ ರೆಡಿ ಆಗತ್ತವು. ಹಿಟ್ಟು ಸ್ವಲ್ಪ ಲೇಟಾಗಿ ರುಬ್ಬಿದ್ನಿ, ಹಾಗಾಗಿ ಅಷ್ಟೊಂದು ಹುಳಿ ಬಂದಿರಲಿಲ್ಲ. ಹುಳಿ ಬಂದಿಲ್ಲ ಅಂದಮೇಲೆ ದೋಸೆನೂ ಸರಿಯಾಗಿ ಏಳವಲ್ಲು ಆಗಿದ್ದು. ನನಗೆ ದೋಸೆ ಸರಿಯಾಗಿ ಏಳಲಿಕ್ಕಂದ್ರೆ ಸಿಟ್ಟು ಬಂದಾಗ ಶುರು ಆಗ್ತೈತಿ. ಅವು ಪಟ್ ಅಂತ ಹೇಳ್ಬೇಕು ಅಂದ್ರೆ ಒಂಥರ ಮನಸ್ಸಿಗೆ ಖುಷಿ. ಸರಿಯಾಗಿ ಹೇಳೋದನ್ನ ಒಂಥರ ಒಂದಿಷ್ಟು ಟೈಮ್ ತೊಗೊಂಡು ದೋಸೆನ ಎಬ್ಬಿಸ್ಬೇಕಲ್ಲ, ಅವಾಗ ಸಿಟ್ಟು ಬಂದಂಗೆ ಅನಿಸ್ತಿರ್ತೈತಿ. ಸೊ ಈ ಥರ ಬರತ್ತಿದ್ದು ನೋಡಿರಿ. ಒಂದು 10-11 ಗಂಟೆ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಹುಳಿ ಬರ್ತೈತೆ ಹಿಟ್ಟು. ಈಗ ನೋಡಿರಿ, ಸೋಯಾ ಚಂಕ್ಸ್ ಹೆಂಗೂ ನಾನು ಒಂದು 10-15 ನಿಮಿಷ ಬಿಸಿನೀರೊಳಗೆ ನೆನೆಯಾಕಿಟ್ಟಿದ್ನಲ್ಲ, ಚೆನ್ನಾಗಿ ಒಂಥರ ಸಾಫ್ಟ್ ಆಗಿದ್ದಾವೆ ಅವು ಸೋಯಾ ಚಂಕ್ಸ್. ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಸೋಯಾ ಚಂಕ್ಸ್ನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಅಂದರೆ ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಅವನ್ನ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕಿದೆ ಡೈರೆಕ್ಟಾಗಿ ಪ್ಯಾನ್ ಒಳಗೆ ನಾವು ಫ್ರೈ ಮಾಡೋಕ್ಕತ್ರ ಅಂಡ್ಕೊಳಕ್ಕೆ ಶುರು ಆಗ್ತಾವೆ. ಸೊ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ. ಈಗ ನೋಡಿರಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಉಪ್ಪು ಖಾರ ಸೇರಿಸ್ಕೊಳತೈತಿ. ಇಲ್ಲಾಂದರೆ ಪೂರ್ತಿ ಸಪ್ಪೆ ಆಗಿಬಿಡ್ತಾವಲ್ಲ, ಹಾಗಾಗಿ ನೋಡಿರಿ, ಈಗ ಫುಲ್ ಡ್ರೈ ಅನ್ಸತ್ತವು. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಬೆಳಗ್ಗೆ ನಾಷ್ಟಾದಾಗ ಈ ಡಯಟ್ ಮಾಡೋರು ಈ ಥರ ಸೋಯಾ ಚಂಕ್ಸ್ನ ಫ್ರೈ ಮಾಡಿಕೊಂಡು ತಿಂದ್ರೆ ಅಗದಿ ಹೆಲ್ದಿ ಮತ್ತು ವೆಯ್ಟ್ ಲಾಸ್ ಕೂಡ ಆಗ್ತೈತಿ. ಈಗ ಓಟ್ಸ್ ಮಾಡ್ಕೊಳತ್ತಿದ್ನಿ. 1 ಗ್ಲಾಸ್ ಹಾಲನ್ನು ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಡಿದ್ನಿ. 1 ಗ್ಲಾಸ್ ಹಾಲಿಗೆ ಒಂದು 5 ಚಮಚದಷ್ಟು ಓಟ್ಸ್ನ ಸೇರಿಸ್ಕೊಳತ್ತೇನೆ. ಇದು ಕೂಡ ನಿಮ್ಮ ವೆಯ್ಟ್ ಲಾಸ್ಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತ ಹೇಳ್ಬೋದು. ಸೊ ಯಾವಾಗಾದರೂ ನಾನು ಈ ಥರ ಮಾಡ್ಕೊತಿರ್ತೇನೆ. ಡೈಲಿ ಮಾಡ್ಕೊಳಕ್ಕಾಗಂಗಿಲ್ಲ, ಒಂದೊಂದು ಸಾರಿ ಟೈಮ್ ಇದ್ದಾಗ ಆ ಥರ ಮಾಡ್ಕೊತಿರ್ತೀನಿ. ನೋಡ್ರಿ, ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ಚಮಚ ಓಟ್ಸನ್ನು ಸೇರಿಸ್ಕೊಂಡು ಹಾಲೊಳಗೆ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ. ನೀವು ಬೇಕು ಅಂದ್ರೆ ಹನಿ ಸೇರಿಸ್ಕೋಬೋದು, ಇಲ್ಲಾಂದ್ರೆ ಡೇಟ್ಸ್ ಸೇರಿಸ್ಕೋಬೋದು, ಆ್ಯಪಲ್ ಸೇರಿಸ್ಕೋಬೋದು, ನಿಮ್ಮ ಆಪ್ಷನ್ನು. ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಓಟ್ಸ್ ಕೂಡ ರೆಡಿ ಆಯಿತು. ಈಗ ಡಯಟ್ ಮಾಡೋರಿಗಾಗಿ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ನೋಡಿರಿ. ಸೋಯಾ ಚಂಕ್ಸ್ ಫ್ರೈ ಮತ್ತು ಓಟ್ಸ್ ಕೂಡ ರೆಡಿ ಆಗೈತಿ. ಜೊತೆಗೆ ನಾನು ಆರೆಂಜ್ ತಿನ್ನತ್ತೇನೆ. ಪರ್ಫೆಕ್ಟಾಗಿರುವಂತಹ ಡಯಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ನೋಡಿರಿ. ಹಂಗೆ ನಮ್ಮ ಚಿಂಟುಗೆ ನಾಷ್ಟ ಕೊಡತ್ತೇನೆ. ದೋಸೆ ಕ್ರಿಸ್ಪಿಯಾಗಿ ಬೇಕಂದ, ಹಾಗಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿ ಕೊಡತ್ತೇನೆ ಅವನಿಗೆ. ಚಿಂಟು ತಿನ್ನು. ಸ್ವಲ್ಪ ರೂಲ್ಸ್ ಭಾಳ ಒಂದು ತಿನ್ನೋದ್ರೊಳಗೆ. ಕ್ರಿಸ್ಪಿ ದೋಸೆ ಬೇಕಂತ ಮ್ಯಾಲೆ ಚಟ್ನಿ ಪುಡಿ ಉಜ್ಜಿ ಕೊಡಂದ, ಬ್ಯಾಡ ಅಂಥೇಳಿ ಚಟ್ನಿ ಹಚ್ಕೊಟ್ಟೇನೆ. ನಮ್ಮ ಮನೆಯವರು ಇನ್ನೂ ಎದ್ದಿಲ್ಲ, ಸೊ ಒಬ್ಬೊಬ್ಬರಾಗಿ ನಾಷ್ಟ ಮಾಡತ್ತೇವೆ. ಹಂಗೆ ನಾನು ವೀಕ್ಲಿ ಯೂನಿಫಾರ್ಮ್ಸ್ ಎಲ್ಲ ಕೈಯಿಂದನೇ ಒಗೆದು ಹಾಕೋದು. ಆಲ್ರೆಡಿ ವಾಷಿಂಗ್ ಮಿಷಿನ್ಗೆಲ್ಲ ಅರ್ವಿ ಹಾಕಿತ್ತು, ಬಿಸಿಲು ಚಂದ ಬಿದ್ದಿತ್ತಲ್ಲ, ಹಾಗಾಗಿ ನಮ್ಮ ಮನೆಯವ್ರದ್ದು ಒಂದು ಜೊತೆ ಯೂನಿಫಾರ್ಮ್ ಇತ್ತು. ಶ್ರೇಯಸ್ತು ಮತ್ತು ಚಿಂಟುನ್ ರಜಾ ಇರೋದ್ರಿಂದ ಅವರಿಬ್ಬರದು ಈಗ ಯೂನಿಫಾರ್ಮ್ ಕಮ್ಮಿ. ಶ್ರೇಯಸ್ದು ವಾರದಲ್ಲಿ 1-2 ದಿವಸ ಅಷ್ಟೇ ಇರ್ತೈತಿ. ಇಲ್ಲ ಅಂದರೆ ಈ ಮೂರು ಜನರದ್ದು 2 ಜೊತೆ ಅಂದರೆ ಒಂದು 6 ಜೊತೆ ಯೂನಿಫಾರ್ಮ್ ಆಗಿರೋದು. ಸೊ ಅವನ್ನೆಲ್ಲ ಒಣಗಿ ಹಾಕತ್ತಿದ್ನಿ. ಇನ್ನು ಮತ್ತೆ ಲೇಟ್ ಆದ್ರೆ ಬಿಸಿಲು ಹೋಗಿಬಿಡ್ತೈತಿ. ಯಾವಾಗ ಈಗ ಚಳಿ ಬಿಡ್ತೈತಿ, ಯಾವಾಗ ಬಿಸಿಲು ಬರ್ತೈತಿ ಅನ್ನೋದು ಗೊತ್ತಾಗ್ಬಲ್ತು, ಹಂಗಿತ್ತು ವೆದರು. ಸೊ ನೋಡ್ರಿ, ಇಲ್ಲೇ ಮೊನ್ನೆ ನಾನು ಏನು ದಾಸವಾಳ ಹಾಕಿದ್ನಲ್ಲ ಹೊಸದು, ಎಷ್ಟು ಚಂದ ಬಂದದ್ದು ಕಲರ್, ಖುಷಿಯಾಗತ್ತಿತ್ತು. ನನಗೆ ಕಟ್ ಮಾಡೋಕೆ ಮನಸ್ಸಾಗಂಗಿಲ್ಲ, ಶೋಕ್ ಹಂಗೆ ಇಟ್ಬಿಟ್ಟಿರ್ತೇನೆ ನಾನು. ಮತ್ತು ನೆನ್ನೆ ನರ್ಸರಿಗೆ ಹೋಗಿದ್ನಿ, 4 ಗಿಡ ತಂದೇನೆ ನೋಡ್ರಿ. ಇದೊಂದು ದಾಸವಾಳ, ಇದೊಂದು ಕಾಡು ದಾಸವಾಳ ಜಾಸ್ತಿ ಬಿಡ್ತೈತೆ ಹೂವು ಅಂಥೇಳಿ ಹೇಳಿದರು. ಇದೊಂದು ಇವೆರಡು ನಮ್ಮ ಮನೆ ಹತ್ರನ ನರ್ಸರಿ ಐತಿ, ಅಲ್ಲಿ ತಂದೇನೆ ನೋಡ್ರಿ. ಇದು ಕಲರ್ ನಂಗೆ ಭಾಳ ಇಷ್ಟ ಆಯ್ತು. ನೋಡಿದ ತಕ್ಷಣ ಒಂಥರ ಭಾಳ ಇಷ್ಟಪಟ್ಟು ತೊಗೊಂಡು ಈ ಕಲರು. ಮತ್ತು ಇದಿನ್ನೂ ಮೊಗ್ಗೈತಿ, ಯಾವ ಕಲರ್ ಅಂತೇನು ಗೊತ್ತಿಲ್ಲ. ಇದು ಟೋಟಲ್ಲಾಗಿ 4 ಗಿಡ ತಂದೇನೆ, ಹಚ್ಬೇಕಿನ್ನು ಮಧ್ಯಾಹ್ನ. ಹಂಗೆ ಇಲ್ಲೊಂದು ಮತ್ತು ಇಲ್ಲೊಂದು 2 ಪಾಟ್ ತಂದ ನೋಡ್ರಿ. ಇವೆರಡು ದಾಸವಾಳ ಅದಾವಲ್ಲ, ಇದು ಮತ್ತು ಇದನ್ನು ಇದ್ರಾಗ ಹಚ್ಬೇಕು ಅಂದ್ಕೊಂಡೇನಿ. ದಾಸವಾಳ ಬೆಳೆಯೋಕೆ ಸ್ವಲ್ಪ ಜಾಗ ಬೇಕು, ಅಂದ್ರೆ ಬೇರು ಭಾಳ ಬಿಡ್ತೈತಲ್ಲ, ಹಾಗಾಗಿ ಪರ್ಮನೆಂಟಾಗಿ ಹಚ್ಬಿಟ್ರೆ ದೊಡ್ಡದಾಗಿ ಬೆಳಿತೈತೆ ಅಂಥೇಳಿ ತಂದೇನೆ ನೋಡ್ರಿ. ಮತ್ತು ನೋಡೋಣ, ಇನ್ನೂ ತರಬೇಕಂತ ಅಂದ್ಕೊಂಡೇನಿ. ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ನೋಡ್ರಿ, ಇಲ್ಲೆಲ್ಲ ಫುಲ್ ಖಾಲಿ ಜಾಗ ಐತಲ್ಲ, ಅಲ್ಲೊಂದು ಇಡಬೇಕು ಅಂತ ಅಂದ್ಕೊಂಡೇನಿ. ಸದ್ಯಕ್ಕೆ ಇಷ್ಟದಾವು, ಕೆಳಗೊಂದಿಷ್ಟು ಅದಾವು. ಹಂಗೆ ಇಲ್ಲಿ ಕಿಟಕಿಗಳೆಲ್ಲ ತುಂಬ ಧೂಳಾಗಿದ್ದವು. ಯಾವಾಗಾರ ಒಮ್ಮೆ ಒರೆಸ್ತೇನೆ. ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಗಿತ್ತು ಏನೋ. ಬಾಲ್ಕನಿ ತೊಳೆಯೋನು ಅಂತ ಬನ್ನಿ, ಇಲ್ಲಿ ಕಿಟಕಿ ನೋಡಿರೋ ಒಂಥರ ಜೇಡ ಕಟ್ದಂಗೆ ಆಗಿತ್ತು. ಯಾಕಂದರೆ ನಾನಂತೂ ಮೇಲ್ಗಡೆ ಹೆಚ್ಚಾಗಿ ಬರೋದೇ ಇಲ್ಲ. ನಂದಲ್ಲಿ ಮನೆ ಕೆಲಸ, ಕೆಳಗಡೆ ಎದ್ದು ಒರೆಸೋದು ಗುಡಿಸೋದು, ಇಲ್ಲಿ ನಾವು ಯಾರೂ ಓಡಾಡೋದೇ ಇಲ್ಲ, ಶ್ರೇಯಸ್ ಅಷ್ಟೇ ಒಬ್ಬ ಓಡಾಡೋದು. ಸೊ ಯಾವಾಗಾದರೂ ಕ್ಲೀನ್ ಮಾಡ್ತೇನೆ. ಆಲ್ಮೋಸ್ಟ್ ಒಂದು 15 ದಿವಸ ಆಗಿತ್ತು ಏನೋ ಕಿಟಕಿ ಎಲ್ಲ ಒರೆಸಿ. ಭಾಳ ಅಂದ್ರೆ ಭಾಳ ಧೂಳಾಗಿದ್ವು. ಒರೆಸೇ ಬಿಡೋನು, ಇದು ಹಿಂಗೆ ಉಳಿತೈತೆ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡತ್ತಿದ್ನಿ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಜಳಕ ಎಲ್ಲ ಆಯಿತು. ಮೇನ್ ಎಲ್ಲ ಕ್ಲೀನಿಂಗ್ ಆಯಿತು. ಏನೇನು ಕ್ಲೀನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದಲ್ಲ, ಸಣ್ಣ ಪುಟ್ಟ ಕ್ಲೀನಿಂಗ್ ಆಯಿತು. ಜೊತೆಗೆ ನಾನು ಪರ್ಪಲ್ ಒಳಗೆ 1-2 ಐಟಮ್ ಬುಕ್ ಮಾಡಿದ್ನಿ. 3 ಐಟಮ್ ಬುಕ್ ಮಾಡಿದ್ನಿ. ಅದರೊಳಗೆ 2 ಐಟಮ್ ಚಲೋ ಬಂದವು, ಒಂದು ಸರಿ ಬಂದಿಲ್ಲ. ನನಗೆ ಆ ಥರ ಆದಾಗನ ನಂಗೆ ಭಾಳ ಬೇಜಾರಾಗಿಬಿಡ್ತೈತೆಪ್ಪ, ಇನ್ನೊಂದು ಸರಿ ತರಿಸ್ಲೇಬಾರ್ದಪ್ಪ, ಆನ್ಲೈನ್ ಒಳಗೆ ಏನು ಬುಕ್ ಮಾಡಬಾರ್ದಂತ ಅನಿಸ್ತೈತಿ. ಅವಾಗ ಈ ಥರ ಆಗ್ತಿರ್ತೈತೆ ನನಗೆ ಎಕ್ಸ್ಪೀರಿಯೆನ್ಸು. ಮತ್ತು ಒಂದೊಂದು ಸರಿ ಏನು ಅನಿಸ್ತೈತಿ, ಆಫರ್ ಎಲ್ಲ ಇರ್ತಾವಲ್ಲ, ಇರಲಿ ಅಂತ ತರಿಸ್ತೆ. ಮತ್ತು ಈ ಥರ ಆದಾಗ ಬೇಜಾರಾಗೇ ಆಗಿರ್ತೈತಿ. ಸೊ ನೋಡ್ರಿ, ಇಲ್ಲೇ ನೆನ್ನೆನೇ ಬಂದಿದ್ದು, ಓಪನ್ ಮಾಡೇನು ಆಲ್ರೆಡಿ. ನನ್ನ ಹತ್ರ ಬ್ಲೆಂಡರ್ ಬ್ರಷ್ ಇರಲಿಲ್ಲ. ಸೊ ಸ್ವಿಸ್ ಬ್ಯೂಟಿದು ಸ್ವಲ್ಪ ಕಡಿಮೆ ರೇಟ್ ಒಳಗೆ ಸಿಕ್ತು, 200 ಚಿಲ್ಲರೆ. ಇದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟರು ಚಿಕ್ಕದು. ಒಂದು ಸಾರಿನೂ ಇದನ್ನು ನಾನು ಯೂಸ್ ಮಾಡೇ ಇರಲಿಲ್ಲ. ನೋಡೋಣ ಅಂದ್ಕೊಂಡು ಕ್ಯೂರಿಯಾಸಿಟಿಗೆ ತರಿಸಿದ್ನಿ.
ಇದು ಚಲೋ ಬಂದತಿ. ಆಮೇಲೆ ಕಾಂಪ್ಯಾಕ್ಟ್ ಪೌಡ್ರ್ ಬೇಕಾಗಿತ್ತು ನನಗೆ, ಲ್ಯಾಕ್ಮೆ ಅಬ್ಸಲ್ಯೂಟ್ದು, ಅದನ್ನು ತರ್ಸೇನಿ. ಇದು ಕರೆಕ್ಟ್ ಬಂದತಿ. ಬಟ್ ಏನಂದ್ರೆ ನನಗೆ ಲ್ಯಾಕ್ಮಿ ಅಬ್ಸಲ್ಯೂಟ್ ಒಳಗೆ ಇದು ಬೇಕಾಗಿತ್ತು, ಫೌಂಡೇಶನ್ ಕ್ರೀಮು. ಇದು ಸರಿ ಬಂದಿಲ್ಲ, ಅಂದರೆ ಇದು ಹಳೇದು, ಇದನ್ನು ತೋರ್ಸಾಕತ್ತಂದ ನನಗೆ ಫುಲ್ ಖಾಲಿ ಆಗಿತ್ತು ಫೌಂಡೇಶನ್ ಕ್ರೀಮು. ಸೊ ಹಾಗಾಗಿ ಇನ್ನೊಂದು ಬುಕ್ ಮಾಡಿದ್ನಿ. ಈ 3 ಐಟಮ್ ಕೂಡಿನ ನಾನು ಬುಕ್ ಮಾಡಿದ್ನಿ. ಅದ್ರೊಳಗೆ 2 ಐಟಮ್ ಚಲೋ ಬಂದವು, ಇನ್ನೊಂದು ಐಟಮ್ ಚಲೋ ಬಂದಿಲ್ಲ. ಅದು ಬೇಜಾರಾಯ್ತು ನನಗೆ. ಇನ್ನು ರಿಟರ್ನ್ ಹಾಕಬೇಕು, ಅದನ್ನು ಬಾಕ್ಸ್ ಹೆಂಗೈತಲ್ಲ ಹಂಗೆ ಇಟ್ಬಿಟ್ಟೇನಿ. ಅಂದ್ರೆ ಇದ್ರ ಬದಲು ಮತ್ತೇನು ಮಾಡ್ಯಾರ ಅವರು, ಲ್ಯಾಕ್ಮಿ 9 to 5 ಕಾಂಪ್ಯಾಕ್ಟ್ ಪೌಡ್ರನ್ನ ಕೊಟ್ಬಿಟ್ಟಾರೆ ಮತ್ತು ವಾಪಸ್. ಸೊ ಎಷ್ಟಂತ ಇಟ್ಕೊಳ್ಳಿ, ನಾನು ಆಲ್ರೆಡಿ ಈ ಥರದ್ದು ಇನ್ನೂ ಒಂಚೂರು ಐತಿ, ಇದೊಂದು ಅದೊಂದು ಎಷ್ಟಂತ ಕಾಂಪ್ಯಾಕ್ಟ್ ಪೌಡ್ರ್ ತೊಗೊಂಡು ಏನು ಮಾಡೋದು. ಸೊ ಹಾಗಾಗಿ ಮತ್ತೆ ರಿಟರ್ನ್ಗೆ ಹಾಕಿದ್ದೀನಿ. ನಮ್ಮ ಚಿಂಟೂನ್ ಬೆಸ್ಟ್ ಫ್ರೆಂಡ್ ನೋಡ್ರಿ ತ್ರಿಷಾ. ತ್ರಿಷಾ ಹಾಯ್ ಹೇಳು. ತ್ರಿಷಾ ನೀನು ಯಾವ ಕ್ಲಾಸ್ ಹೇಳು ಓದೋದು? ಚಿಂಟು ಮತ್ತು ತ್ರಿಷಾ ಒಂದೇ ಕ್ಲಾಸು, ಆದರೆ ಸ್ಕೂಲ್ ಬೇರೆ ಬೇರೆ ಇಬ್ಬರದು. ಡೈಲಿ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಚಿಂಟು ಆದರೂ ಅಲ್ಲಿಗೆ ಹೋಗ್ತಾನೋ, ತ್ರಿಷಾ ಆದರೂ ಇಲ್ಲಿಗೆ ಬರ್ತಾರೋ. ಸೊ ಇಬ್ಬರು ಜೊತೆಲೇ ಆಟ ಆಡ್ತಿರ್ತಾರೋ. ಮೊನ್ನೆ ತೋರಿಸಿದ್ದೆಲ್ಲ ಚೆನ್ನಾಗೈತೆ. ಸೂಪರ್ ಸೂಪರ್. ನಿಮ್ಮ ಸ್ಕೂಲ್ ಯಾವಾಗ ಶುರು ತ್ರಿಷಾ? ಏನು ಹೋಮ್ವರ್ಕ್ ಸ್ಕೂಲಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿದ್ರಾ? ಹಾಲಿಡೇ ಹೋಮ್ವರ್ಕು ಕೊಡಲ್ವಾ? ಮತ್ತೇನು ಮಾಡಿದೆ ಇಷ್ಟು ದಿವಸ? ಏನಾದರೂ ಹೊಸದೇನಾದರೂ ಟೇಬಲ್ಸ್ ಏನಾದರೂ ಕಲಿತಾ? ಏನು ಕಲಿತೆ ಹೊಸದು? ಮತ್ತೆ ಬುಕ್ಸ್ ಅಂತೂ ಬುಕ್ಸ್ ಓಪನ್ ಮಾಡಿಲ್ಲ ಹಂಗಂದ್ರೆ ಏನು? ಎಷ್ಟು ದಿವಸ ಹೋಗಿರ್ಲಿಲ್ಲ? 2 ದಿವಸ ಸಾಕು ಚಿಂಟು, ಬರೀ ಅದರಲ್ಲೇ ಇರ್ತೀಯಲ್ಲಪ್ಪ. ಹಾಂ, ಇಬ್ಬರು ಬ್ಯಾಡ್ಮಿಂಟನ್ ಕ್ಲಾಸ್ ಏನಿದು ಪಾರ್ಟ್ನರ್ಸ್, ಇಬ್ಬರು ಅಲ್ಲೇ ಹೋಗ್ತಾರೆ, ಒಂದೇ ಕ್ಲಾಸ್. ಏನು ಆಡ್ತೀರಿ ಈಗ ಇಬ್ಬರು? ಸೊ ಫ್ರೆಂಡ್ಸ್ 6 ಗಂಟೆ ನೋಡ್ರಿ. ತ್ರಿಷಾ ಎಲ್ಲೇ ಅದಾಳು, ದೋಸೆ ತಿನ್ನತ್ತಾಳು. ನಮ್ಮ ಚಿಂಟು ಜಸ್ಟ್ ತಿಂದು ಕೈ ತೊಳ್ಕೊಂಡು ಬಂದ ಜಸ್ಟ್ ಇಬ್ಬರು. ನೆಕ್ಸ್ಟು ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡ್ರಿ, ಈಗ ನನ್ನ ಜೊತೆ ಒಂದು ಟೀಮ್ ಇದೆ. ಒಂದು ಟೀಮ್ ಐತಿ. ಈಗ ಗಿಡ ಹಚ್ಬೇಕು ಅಂದ್ಕೊಂಡೇವಿ. ಇವ್ರಾಗ ನನಗೆ ಗ್ಲೌಸ್ ತೊಗೊಂಡ್ರೆ ತಾವ ಗ್ಲೌಸ್ ಹಾಕ್ಕೊಂಡು ನಿಂತಾರೆ. ಈಗ ತಾವ ಗಿಡ ಹಚ್ತಾರೆ. ಹಾಂ, ಡಾಕ್ಟರ್ಸ್ ಅಂತ ಇವರೇ ಗಿಡ ಹಚ್ತಾರಂತ. ಈಗ ಹೇಳೋ ಡಾಕ್ಟರ್ ನಾವು ಅಂತ 2 ಗಿಡ ಹಚ್ಚಬೇಕು, ಟೋಟಲ್ 4 ಗಿಡ ಹಚ್ಚಬೇಕು. ಬರ್ರಿ, ಈಗ ನಿಮ್ಮ ಜೊತೆ ಮಾತಾಡ್ತಾ ಒಂದು ಗಿಡ ಹಚ್ತೇವೆ. ಇನ್ನೂ ಆಗಿಲ್ಲ ಈಗ. ಹಾಯ್ ಹಾಯ್ ಅಣ್ಣ. ಬಾಯ್ ಕಡ್ಲೆಕ ಚಡ್ಡಿ ನಂಬರ್ 65 ಸ್ಟೂಲ್ ತರ ಚಿಂಟು ಬರ ಹೋಗೋಣ. ಡಾನ್ಸ್ ಮಾಡೋದು. ಡಾನ್ಸ್ ಇಲ್ಲೇ ಬ್ಯಾಡ್ಮಿಂಟನ್ ಆಡೋದು. ಒಂದು 6 ಗಂಟೆ 6:30 ಶುರು ಮಾಡಿದ್ನಿ. ಟೈಮ್ ಹಿಡಿದು ಸ್ವಲ್ಪ. ಇದು ನಾನು ಕೆಲಸ ಮಾಡ್ದಂಗೆ ಕತ್ಲಾಗಕ್ಕೆ ಶುರುನೇ ಆಗೋಯ್ತು. ನೋಡ್ರಿ, ಈಗ ಎಷ್ಟು ಕತ್ಲಾಗೈತಿ. ಒಂದು ಪಾಟ್ ಮುಗಿಯೋಷ್ಟೊತ್ತಿಗೆ ನೆಕ್ಸ್ಟ್ ಇನ್ನೊಂದು ಪಾಟ್ ಇತ್ತು. ಹಂಗೆ ಮುಗಿಸೋಷ್ಟೊತ್ತಿಗೆ ಕತ್ಲಾಗಕ್ಕೆ ಶುರು ಆಗಿಬಿಡ್ತು. ನಂದು ಕೆಳಗಡೆ ಫ್ಲೋರ್ ಒಳಗಂತೂ ಏನೂ ಕೆಲಸ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಟೀ ಮಾಡಿ ಕೊಟ್ಬಿಟ್ಟು ಬಂದಿದ್ನಿ. ಸೊ ನನಗೂ ಬೋರ್ ಆಗತ್ತಿತ್ತಲ್ಲ ಸಾಯಂಕಾಲ, ಹಾಗಾಗಿ ಇದೊಂಥರ ಟೈಮ್ ಪಾಸು ಆಯ್ತು ಅಂತ ಹೇಳ್ಬೋದು. ಈಗ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು, ರಜನಿ ಮತ್ತು ಸ್ಮಿತಾ, ತ್ರಿಷಾ ಅವ್ರ ಮಮ್ಮಿ ಸ್ಮಿತಾ. ಸೊ ಅವರೆಲ್ಲ ಬಂದರು. ಒಂಥರ ಮಸ್ತ್ ಟೈಮ್ ಪಾಸ್ ಆಯ್ತು ಅಂತ ಹೇಳ್ಬೋದು. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅವರೆಲ್ಲ ಬರ್ತಾರೆ ಅಂತೇಳಿ. ಮಧ್ಯರಾತ್ರಿ ಪೆಪ್ಪರ್
ಏನು ಕಡಿಮೆ ಏನು ಇಲ್ಲಿಲ್ಲ ಕೊಟ್ಟಿರೋದಿದ್ರಲ್ಲ ಆಮೇಲೆ ವಾಮಿಟ್ ಆದ್ಮೇಲೆ ಮಲ್ಕೊಂಡಿರೋದು ಆಮೇಲೆ ಸ್ಟೀಮ್ ಕೊಟ್ಟಿದ್ದೀನಿ ಸ್ಟೀಮ್ನ ತಂದು ಮನೆಯಲ್ಲೆಲ್ಲ ಬೈತಾರೆ ತಿನ್ಸ್ಬಿಡ್ತೀರಾ ಫ್ರಿಜ್ಜಲ್ಲಿ ತಿನ್ಸ್ತೀರಾ ಮನೆಗೆ ಬಂದ್ಮೇಲೆ ಶುರು ಕೆಮ್ಮದು ಜ್ವರ ಬೇರೆ ಶುರು ಅಯ್ಯೋ ನಾವಿರೋದೇ 3 ಜನ ಮನೇಲಿ ಆಗ್ಬಿಟ್ಟು ಅಯ್ಯೋ ನನಗೆ ಬೆಳಿಗ್ಗೆವರೆಗೂ ಅಷ್ಟು ಜನ ಚಿಟ್ಟೆದು ಸಾಕಿಲ್ಲಮ್ಮ ಹಿಂಗಪ್ಪ ಯಾರಾದ್ರೂ ಇಲ್ಲಾಂದ್ರೆ ಬೇಜಾರು ಸ್ಟೀಮ್ ಇಟ್ಕೊಂಡು ಕೂತ್ಕೊಂಡು ಪಾತ್ರೆ ಇಟ್ಕೊಂಡು ಕೂತಿದ್ದೀನಿ ವಾಮಿಟ್ ಮಾಡ್ಕೊತಲ್ಲ ಅಂತ ಅಲ್ಲಿಗೆ ಇಲ್ಲ 1 ನಿಮಿಷ ಅದನ್ನೇ ಇವಾಗ ನನಗೇನಿಲ್ಲ ಯಾವತ್ತೂ ನಮ್ಮಮ್ಮ ಮುಖ ಎಲ್ಲ ಇದಾಗಿದೆ ಅಂದ್ಬಿಟ್ಟು ನೆದ್ರ ಹಾಕ್ಸು ಅಂತ ಅಂದ್ಬಿಟ್ಟು ಆಂಜನೇಯ ಕರ್ಕೊಬೋದು. ಹಂಗೆ ಅವರೆಲ್ಲ ಬಂದ್ರಲ್ಲ ಅಂಥೇಳಿ ಈಗ ಚುರುಮುರಿ ಮಾಡತ್ತಿದ್ನಿ. ಚುರುಮುರಿಗೆ ಉಳ್ಳಾಗಡ್ಡಿ ಎಲ್ಲ ಹೆಂಚಿ ಒಗ್ಗರಣೆ ಕೊಡತ್ತಿದ್ನಿ. ತಿನ್ನಕ್ಕೆ ಸರಿ ಕೈ ಹಾಕಕ್ಕೂ ಆಗೋದಿಲ್ಲ. ಅಗಲ ಪ್ಲೇಟ್ ಇಲ್ಲ ಹಿಂಗೆ ಸಿಲ್ವರ್ ಕಲರ್ದು ಸಾಕು ಅದೇನೆ ಸೌಮ್ಯ. ಚುರುಮುರಿ ಒಗ್ಗರಣೆ ರೆಡಿ. ಇದನ್ನ ಮಿಕ್ಸ್ ಮಾಡೋದಾ? ಅದನ್ನ ಸ್ವಲ್ಪ ತಣ್ಣಗಾಗ್ಲಿ ಚುರುಮುರಿ, ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ. ರಜನಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂಚೂರು ಹಾಕಿ ಉಳಿಯುತ್ತೆ. ಇರಿ ಸೌಮ್ಯ. ಈರುಳ್ಳಿ ಈಗಲೇ ತಿನ್ನಬೇಕು, ಆಮೇಲೆ ಮೆತ್ತಗಾಗ್ಬಿಡುತ್ತೆ. 50,000 ಕೊಡ್ತೀನಿ. ಜಾಸ್ತಿನೇ ಹಾಕಿ ಅಷ್ಟು ತಿಂತಾರೋ ತಿನ್ನಲಿ. ಸರಿ ತಗೊಳ್ಳಿ. ನಾ ಕೊಡ್ತೇನೆ, ನೀವು ಕೂತ್ಕೋರಿ. ಕೊಡ್ತೀನಿ ತಗೊಳ್ಳಿ. ನಾ ಎಲ್ಲ ಕೊಡ್ತೇನೆ, ನೀವು ಕೂತ್ಕೋರಿ. ಅವ್ರು ಏನು ಬರಲ್ಲ ಸರ್, ಅವ್ರೇನು ನೀರು ಕುಡಿಯಲ್ಲ. ಶ್ರೇಯಸ್ ಪ್ಲಾಸ್ಟಿಕ್ ಗ್ಲಾಸ್ ಇದಾವನ್ನ ನೋಡ್ರಿ ಮ್ಯಾಲ. ನೀರು ಕೊಡ್ತೀನಿ. ಹೇಗಾಗಿದೆ ಚುರುಮುರಿ? ಸೂಪರಾ? ಸ್ಮಿತಾ ಹೇಗಾಗಿದೆ?